ಬಂಗಾರಪೇಟೆಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆ ಮತ್ತು ಚರಂಡಿಯನ್ನು ಮಾಡಲಿಕ್ಕೆ ಇವತ್ತು ನಾವು ಬಂದಿರತಕ್ಕಂಥ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಅದನ್ನು ಮಾಡಲಿಕ್ಕೆ ಸಭೆ ಅನುಮೋದನೆ ಕೊಟ್ಟಿದೆ. ಇದರೊಟ್ಟಿಗೆ 22.5 ಕೋಟಿ ರೂಪಾಯಿಗಳಲ್ಲಿ ಏನು ಬಂಗಾರಪೇಟೆ 2ನೇ ಹಂತದ ಎರಗೋಡು ಕಾಮಗಾರಿಯನ್ನು ಮಾಡಲಿಕ್ಕೆ ಕೂಡ ಇವತ್ತು ನಾವು ಪ್ರಾರಂಭವನ್ನು ಈ ವಾರದಿಂದ ಶುರು ಮಾಡ್ತಾ ಇದ್ದೀವಿ. ಇದರೊಟ್ಟಿಗೆ ವಿಶೇಷವಾಗಿ ನಾನು ಕಂಡಂಗೆ ಹಿಂದೆ ಬಹಳಷ್ಟು ವರ್ಷಗಳಿಂದ ಬೇಸಿಗೆ ಕಾಲ ಬಂತಂದ್ರೆ ಪುರಸಭೆಯಲ್ಲಿ ನೀರಿನ ಅಭಾವ ಆಗ್ತಾ ಇತ್ತು. ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಒಂದು ಆಶಯದೊಂದಿಗೆ ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಈ ಯರಗೋಡು ಡ್ಯಾಮ್ನಿಂದ ಇವತ್ತು ನಾವು ಕೋಲಾರಕ್ಕೆ ಮಾಲೂರಿಗೆ ನೀರು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಬಂಗಾರಪೇಟೆ ಕೂಡ ನೀರು ಕೊಡ್ತಾ ಇತ್ತು. ಇಷ್ಟು ದಿನಗಳ ಕಾಲ ಸುಮಾರು 15 ವಾರ್ಡ್ಗಳಿಗೆ ವಾರಕ್ಕೊಮ್ಮೆ ನೀರು ಕೊಡ್ತಾ ಇದ್ದೀವಿ. ಇನ್ನು ಬರ್ತಕ್ಕಂಥ ಸೋಮವಾರದಿಂದ 3 ದಿನಗಳಿಗೊಮ್ಮೆ ನೀರು ಕೊಡ್ತೇವೆ. ಇದು ಪುರಸಭೆ ಇತಿಹಾಸ. ಇವತ್ತು ನೋಡಿ ಬಂಗಾರಪೇಟೆ ಪುರಸಭೆಯಲ್ಲಿ ಯಾವುದೇ ಟ್ಯಾಂಕರ್ನ ಒಡಿಸ್ಕೊಳ್ತಕ್ಕಂಥ ಉದಾಹರಣೆ ಇಲ್ಲ. ಯಾರೂ ಕೂಡ ಮಹಿಳೆಯರು ನೀರಿಗಾಗಿ ಬಿಂದಿಗೆಗಳನ್ನ ತೆಗೆದುಕೊಂಡು ಹೋಗತಕ್ಕಂಥ ಎಲ್ಲೂ ದೃಶ್ಯಗಳಿಲ್ಲ. ವಾರ್ಡ್ 22 ವಾರ್ಡ್ಗಳಿಗೆ ಇವತ್ತು ಯರಗೋಡು ನೀರನ್ನ ಸಮರ್ಪಕವಾಗಿ ನಾವು ಸರಬರಾಜು ಮಾಡ್ತಾ ಇದ್ದೇವೆ. ಸುಮಾರು ಪ್ರತಿದಿನ 2.2 MLD ನೀರನ್ನ ಇವತ್ತು ನಾವು ಶುದ್ಧೀಕರಣ ಮಾಡಿ ಆ ಶುದ್ಧೀಕರಣ ಮಾಡ್ತಕ್ಕಂಥ ಹಣವನ್ನು ಪುರಸಭೆಯಿಂದ ಖರ್ಚು ಮಾಡಿ ಇವತ್ತು ನಾವು ಹೆಚ್ಚಿಗೆ ಪುರಸಭೆ ಜನಕ್ಕೆ ನೀರು ಕೊಡಬೇಕು ಅಂತೇಳಿ ವಿಶೇಷ ಕ್ರಮ ತಗೊಂಡು ಇವತ್ತು ಎಲ್ಲ ಮಹಿಳೆಯರು ಕೂಡ ಆ ಶುದ್ಧ ಇರತಕ್ಕಂಥ ವ್ಯವಸ್ಥೆಯನ್ನು ಪುರಸಭೆಯ ಎಲ್ಲ ಸದಸ್ಯರ ಸಹಕಾರದಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪುರಸಭೆ ಸಿಬ್ಬಂದಿ ಸಹಕಾರದಿಂದ ಇವತ್ತು ಆ ಕೆಲಸವನ್ನು ಮಾಡಿದ್ದೇವೆ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಇದಾದ ನಂತರ ಇವತ್ತು ಮೊದಲು ತೀರ್ಮಾನ ಮಾಡಿದಾಗೆ FSDP ಕಾರ್ಯಕ್ರಮವನ್ನು ದೇಶದಲ್ಲಿ ಸರ ನಂಬರ್ 103 ಮಾಡ್ತಾ ಇದ್ದೀವಿ. ದೊಡ್ಡ ಕೆರೆಯನ್ನು ಶುದ್ಧೀಕರಣ ಮಾಡಲಿಕ್ಕೆ 4 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ. ಈ ಪಟ್ಟಾಭಿಷೇಕೋದ್ಯಮ ಪಾರ್ಕ್ ಅಭಿವೃದ್ಧಿ ಮಾಡಲು 1 ಕೋಟಿ ರೂಪಾಯಿ ಮಂಜೂರಾಗಿದೆ. ನಾನು ಕೂಡ ಅಡಿಷನಲ್ 200 ಕೋಟಿ ರೂಪಾಯಿಗಳನ್ನು ಕೊಟ್ಟು ವಿಶೇಷವಾಗಿ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಪಾರ್ಕನ್ನು ವಿವಿಧ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಸ್ಟೇಡಿಯಂ ಏನು ಜೂನಿಯರ್ ಕಾಲೇಜ್ ಬಳಿ ನಮ್ಮ ಸ್ಟೇಡಿಯಂ ಇದೆ, ಅದಕ್ಕೆ ಆ ಸ್ಟೇಡಿಯಂಗೆ 10 ಕೋಟಿ ರೂಪಾಯಿಗಳನ್ನು ಇವತ್ತು ಮಂಜೂರು ಮಾಡಿಸಿದ್ದೇನೆ. ಆ ಸ್ಟೇಡಿಯಂ ಕಾಮಗಾರಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಹೀಗೆ ಆ ಒಂದು ದೇಶದಲ್ಲಿ ಬಳಿ ಕಸಾಯಿಖಾನೆ ಮಾಡಲಿಕ್ಕೆ ಕೂಡ ಇವತ್ತು 4 ಕೋಟಿ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇವತ್ತು ವ್ಯವಸ್ಥೆ ಮಾಡಿದ್ದೇನೆ. ಕಸಾಯಿಖಾನೆಯನ್ನು 6 ತಿಂಗಳಲ್ಲಿ ಮುಗಿಸಬೇಕು ಅಂತೇಳಿ ಅಧಿಕಾರಿಗಳ ಸೂಚನೆ ಕೊಟ್ಟಿದ್ದೇನೆ. ಅಧಿಕಾರಿಗಳು ಆ ಕೆಲಸ ಮುಗಿಸಿದರೆ ನಗರದಲ್ಲಿರ್ತಕ್ಕಂಥ ಎಲ್ಲ ಒಂದು ಮಟನ್ ಶಾಪ್ಗಳನ್ನು, ಚಿಕನ್ ಶಾಪ್ಗಳನ್ನು, ಮೀನು ಅಂಗಡಿಗಳನ್ನು ಒಂದು ಕಡೆಗೆ ಸ್ಥಳಾಂತರ ಮಾಡುವ ಕೆಲಸವನ್ನು ಇಡೀ ಜಿಲ್ಲೆಯಲ್ಲಿ ಬಂಗಾರಪೇಟೆಯಲ್ಲಿ ಮೊದಲನೇ ಬಾರಿಗೆ ಮಾಡ್ತೇವೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಪ್ರತಿ ವಾರ್ಡಲ್ಲಿ ಕೂಡ 15 ಕಾಮಗಾರಿ ಪ್ರಾರಂಭವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಏನಿದೆ ಅದು ಕೂಡ ಮೇಲ್ಚಾವಣಿ, ಬಹುಶಃ ಕೋಲಾರದಲ್ಲಿ ಎಲ್ಲೂ ಕೂಡ ಮೇಲ್ಚಾವಣಿ ಮಾಡಿಲ್ಲ. ಆ ಮೇಲ್ಚಾವಣಿ ಮಾಡೋದ್ರ ಮುಖಾಂತರ ಇವತ್ತು ರಾಷ್ಟ್ರಕ್ಕೆ, ಈ ದೇಶಕ್ಕೆ ಸಂವಿಧಾನವನ್ನು ಕೊಡತಕ್ಕಂಥ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ನೆರಳನ್ನು ಮಾಡಿ ಒಂದು ಕೆಲಸವನ್ನು ಕೂಡ ಇವತ್ತು ಪುರಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಕೂಡ ವಿಶೇಷತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇವತ್ತು ನನ್ನೊಟ್ಟಿಗೆ ಪುರಸಭೆ ಎಲ್ಲ ಸದಸ್ಯರು, ವಿಶೇಷವಾಗಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕುದ್ದೀನ್ ಬಾಳಬಣ್ಣ ಅವರು, ಗಂಗಮ್ಮ ಅವರು, ಶಫಿ ಅವರು, ಬನ್ನಿ ಅವರು,
ಅದರೊಟ್ಟಿಗೆ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜನ್ ಆಗ್ಬೋದು, ಶಬ್ಬೀರ್ ಆಗ್ಬೋದು, ಎಲ್ಲ ಕೌನ್ಸಲರ್ ಭಾಳ ಸಹಕಾರ ಚರಮಣಿ ಆಗ್ಬೋದು, ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ನನಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಬಂಗಾರಪೇಟೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇನ್ನು 3-4 ತಿಂಗಳಲ್ಲಿ ಸಂಪೂರ್ಣ ಬಂಗಾರಪೇಟೆಗೆ ಎರಗೂರು ಕುಡಿಯುವ ನೀರನ್ನು ಏಷ್ಯವಾಗಿ ಕೊಡ್ತೇವೆ ಅನ್ನೋ ಮಾತನ್ನು ಬಹಳ ಆತ್ಮವಿಶ್ವಾಸದಿಂದ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟು ಕೂಡ ಈ ಬಾರಿಯ ವಿಶೇಷತೆ. ಮತ್ತು ಈ ಸಾಲಿನಲ್ಲಿ ಇವತ್ತು ಬಜೆಟ್ ಮಂಡಳಿಯನ್ನು ಈ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಗೋವಿಂದರ್ ಅವರು ನಡೆಸಿದ್ದಾರೆ. 25-26ನೇ ಸಾಲಿನ ಆಯವ್ಯಯ ಬಜೆಟ್ನ ಒಂದು ಮುನ್ನೋಟ ಹೀಗಿದೆ. ನಮ್ಮಲ್ಲಿ ಬರ್ತಕ್ಕಂಥ 25-26ನೇ ಸಾಲಿಗೆ ಅಂದಾಜನ್ನು ಸುಮಾರು 94 ಕೋಟಿ 73 ಲಕ್ಷ ಅಂತ ಅಂದಾಜು ಮಾಡಲಾಗಿದೆ. ಇದರೊಟ್ಟಿಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ 20 ಕೋಟಿ ರೂಪಾಯಿ ಸೇರಿಕೊಂಡ್ರೆ ಬಹುಶಃ 114 ಕೋಟಿ 73 ಲಕ್ಷ ರೂಪಾಯಿಗಳ ಒಂದು ಬಜೆಟ್ ಅನ್ನು ಇವತ್ತು ಆದಾಯವನ್ನು ನಿರೀಕ್ಷಣೆ ಮಾಡಿದ್ದೀವಿ. ಈ ಅದೇ ರೀತಿ ಖರ್ಚನ್ನು ಕೂಡ ಇವತ್ತು 94 ಕೋಟಿ 28 ಲಕ್ಷ ಖರ್ಚನ್ನು ಕೂಡ ಇವತ್ತು ನಾವು ನಿರೀಕ್ಷಣೆ ಮಾಡಿದ್ದೇವೆ. ಒಟ್ಟಾರೆಯಾಗಿ ಇವತ್ತು ನಮಗೆ 45 ಲಕ್ಷಗಳ ಉಳಿತಾಯ ಬಜೆಟನ್ನು ಈ ಒಂದು ಪುರಸಭೆಯಿಂದ ಇವತ್ತು ಮಂಡಿಸಿ ಈ ಬಜೆಟ್ ಏನಿದೆ ಆಯವ್ಯಯಕ್ಕೆ ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಕೂಡ ಒಮ್ಮತದಿಂದ ಬೆಂಬಲವನ್ನು ಸೂಚಿಸಿದ್ದಾರೆ. ನಿಮ್ಮ ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಸದಾ ನಿಮ್ಮೊಟ್ಟಿಗೆ ಇದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಂಗಾಗಿ ಗೌರವಿತ ಎಲ್ಲ ಪುರಸಭೆ ಸದಸ್ಯರು ಕೂಡ ನಾನು ಅಭಿನಂದನೆಗಳು ಧನ್ಯವಾದಗಳನ್ನು ಹೇಳುತ್ತೇನೆ. ನನ್ನಲ್ಲಿ ಬಹಳ ಹೆಚ್ಚಾಗಿದೆ ಅಂತೇಳಿ ಎಲ್ಲ ಸದಸ್ಯರು ಕೂಡ ಪ್ರತಿದಿನ ದೂರು ಕೊಡ್ತಾ ಇದ್ರು. ಇವತ್ತು ನಾವು ಇವಾಗೂ ಕೂಡ 625 ವೀರಗಳನ್ನು ಹಿಡಿದು ಬೇರೆ ಕಡೆ ಸಾಗಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನು ನಮ್ಮ ಅಂದಾಜಿನ ಸರಿಸುಮಾರು 3,000 ವೆಚ್ಚದ ನಾಯಕರಿದ್ದಾರೆ. ಈ ನಾಯಕರನ್ನು ಕೂಡ ಹಂತ ಹಂತವಾಗಿ ಹಿಡಿದು ಅದನ್ನು ಬೇರೆ ಕಡೆ ಸಾಗಿಸಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ವ್ಯವಸ್ಥೆ ಮಾಡಿದ್ದೀವಿ. ಇದರೊಟ್ಟಿಗೆ ಪೊಲೀಸ್ ಸಂಪನ್ಮೂಲ ಇಲಾಖೆಯಲ್ಲಿ ಚರ್ಚೆ ಮಾಡಿ ಆ ನಾಯಿಗಳಿಗೆ ಸಂತಾನ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡೋದಕ್ಕೆ ನಾವು ಕ್ರಮ ತಗೊಂಡಿದ್ದೇವೆ. ಒಟ್ಟಾರೆಯಾಗಿ ಏನು ಸಾರ್ವಜನಿಕರಿಗೆ ನಾಯಿಗಳಿಂದ ತೊಂದರೆ ಆಗ್ತಾ ಇದೆ ಆ ತಪ್ಪಿಸಲಿಕ್ಕೆ ಪುರಸಭೆ ಇವತ್ತು ಕ್ರಮ ತಗೊಂಡಿದೆ.